ವೀಕ್ಷಕರೇ, ದಯಮಾಡಿ ತಾವೆಲ್ಲರೂ ಗಮನಿಸಬೇಕಾದಂಥ ಒಂದು ವಿಡಿಯೋವನ್ನು ನಾನು ತಮಗೆಲ್ಲ ಕಳ್ಸಕತ್ತೀನಿ. ಯಾವ ರೀತಿ ಈ ಸರ್ಕಾರದ ಸವಲತ್ತುಗಳು, ಸರ್ಕಾರದ ಯೋಜನೆಗಳು ದುರುಪಯೋಗ ಆಗ್ತಾ ಇವೆ ಅನ್ನೋದಕ್ಕೆ ಈ ಸಾಕ್ಷಿಯನ್ನು ಕಳಿಸ್ತಾ ಇದ್ದೀನಿ. ಇದು ಸಿಂಧೋಳಿ ಗ್ರಾಮದಲ್ಲಿ ಇರತಕ್ಕಂಥ ಒಂದು ಕೆರೆ. ಈ ಕೆರೆ ಪಕ್ಕದಲ್ಲಿ ಈ ಒಡ್ಡೆ ಯಾಕೆ ಹಾಕ್ತಾರಪ್ಪ ಅಂತಂದರೆ, ಕೆಳಗಡೆ ಇರ್ತಕ್ಕಂಥ ಫಲವತ್ತಾದ ಜಮೀನುಗಳಲ್ಲಿ ಮಳೆ ಜಾಸ್ತಿಯಾಗಿ ನೀರು ಹೋಗಿ ಹಾನಿ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಇದನ್ನು ಹಾಕ್ತಾರೆ. ಇದನ್ನು ಈ ಪಂಚಾಯತಿಯವರು ಈ ನರೇಗಾ ಯೋಜನೆಯ ಅಡಿಯಲ್ಲಿ ಈ ಒಡ್ಡನ್ನು ಸಹಿತ ಹಡ್ಸಿದ್ದಾರೆ. ಈಗ ಸಮಯ ನೋಡ್ರಿ, ದಯಮಾಡಿ 9:45 ಆಗ್ತಾ ಬಂತು. ಈ ನರೇಗಾ ಯೋಜನೆಯ ಕೆಲಸಗಾರರ ಸಮಯ 8ರಿಂದ 2 ಗಂಟೆ ಅಂತ ಹೇಳ್ತಾರೆ ಇವರು. 8ರಿಂದ 2 ಗಂಟೆ ಕೆಲಸ ಮಾಡಿದರು. ಇವರಿಗೆ ಲೋಕಲ್ ಇರ್ತಕ್ಕಂಥ ಜನರಿಗೆ ಕೆಲಸ ಕೊಡಬೇಕಂತ ಇದೆ. ಇದು ಈ ಗ್ರಾಮ ಸಿಂಧೋಳಿ ಗ್ರಾಮ. ಇದು ನಿಲ್ಜಿ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಗ್ರಾಮ. ಸಿಂಧೋಳಿ ಗ್ರಾಮದ ಜನರಿಲ್ಲ ಇಲ್ಲಿ, ಎಲ್ಲ ನಿಲ್ಜಿ ಗ್ರಾಮದ ಜನ ಇದ್ದಾರೆ. ಅವರು ಕೆಲಸ ಮಾಡ್ತಾಯಿದ್ದಾರೆ. ನೋಡ್ರಿ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದಾರೆ 10 ಗಂಟೆಗೆ. ದಯಮಾಡಿ ಎಲ್ಲ ವೀಕ್ಷಕರು ಗಮನಿಸಬೇಕಾದಂಥ ಈ ದುರುಪಯೋಗವಾಗ್ತಾ ಇರತಕ್ಕಂಥ ಈ ಯೋಜನೆಯನ್ನು ಗಮನಿಸಬೇಕು. ಮತ್ತು ಯಾರಾದರೂ ಅಧಿಕಾರಿಗಳು ಇದನ್ನು ವಿಡಿಯೋ ನೋಡಿದ್ರಂದ್ರೆ ಕ್ರಮ ತೊಗೋಬೇಕಂಥೇಳಿ ನಾನು ಕಳಕಳಿಯಿಂದ ವಿನಂತಿ ಮಾಡ್ಕೋತೀನಿ. ಇವ್ರನ್ನ ಕೇಳಿದರೆ ಇವ್ರು ಅಂತಾರೆ, ನಮ್ಮದು ಪ್ರತಿಯೊಬ್ಬರದ್ದು ಫೋಟೋ ಅಪ್ಲೋಡ್ ಆಗಬೇಕ್ರಿ. ಅಂದರೆ ಇವರು 167 ಜನ ಇದ್ದಾರೆ ಇಲ್ಲಿ. ನಮ್ಮದು ಪ್ರತಿಯೊಬ್ಬರದ್ದು ಫೋಟೋ ಅಪ್ಲೋಡ್ ಆಗಬೇಕು. ಅಪ್ಲೋಡ್ ಆದ ಮೇಲೆ ನಾವು ಕೆಲಸ ಶುರು ಮಾಡ್ತೀವಿ ಅಂತ ಹೇಳ್ತಾರೆ. ಒಂದು ಫೋಟೋ ಅಪ್ಲೋಡ್ ಆದಮೇಲೆ ಅವ್ರು ಕೆಲ್ಸಕ್ಕೆ ಹೋಗಂಗಿಲ್ಲ ರೀ. ಎಲ್ಲ ಫೋಟೋಗಳು ಅಪ್ಲೋಡ್ ಆದಮೇಲೆ ಇವ್ರು ಕೆಲಸ ಸ್ಟಾರ್ಟ್ ಮಾಡೋರು. ಈ ಬರೇ ಫೋಟೋ ಅಪ್ಲೋಡಿಂಗ್ ಪ್ರೊಸೀಜರ್ ಏನಿದೆ ಅಲ್ಲ, ಇದಕ್ಕನೇ 2 ಗಂಟೆ ಆಗ್ತೈತೆ ರೀ. ಮತ್ತು ಇವ್ರು ಕೆಲಸ ಯಾವಾಗ ಮಾಡ್ತಾರೆ ಅನ್ನೋದನ್ನು ತಾವು ಯೋಚಿಸಬೇಕು. ದಯಮಾಡಿ ಸಂಬಂಧಪಟ್ಟ ಅಧಿಕಾರಿಗಳು ಇದ್ರ ಬಗ್ಗೆ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ನಿಲ್ಜಿ ಗ್ರಾಮ ಪಂಚಾಯತಿ ಮೇಲೆ ನಿಗಾ ಇಟ್ಟು ಕಾನೂನುಬದ್ಧವಾದಂಥ ಒಂದು ಕ್ರಮವನ್ನು ತಗೋಬೇಕಂತ ಹೇಳಿ ತಮ್ಮಲ್ಲಿ ನಾನು ವಿನಂತಿಸಿಕೊಳ್ತಾ ಇದ್ದೇನೆ. ನೋಡ್ರಿ, ಈ ರೀತಿ ಕುಂತು ಎಲ್ಲರೂ ಪಗಾರ ತಗೋತಾರೆ. ಯೋಚನೆ ಮಾಡಿರಿ ಸಾರ್ವಜನಿಕರೇ. ನೋಡ್ರಿ ಎಷ್ಟು ಜನ ಇದ್ದಾರೆ ಇವರು ಅನ್ನೋದನ್ನು ತಾವು ಗಮನಿಸಬೇಕಾಗಿ ಕಳಕಳಿಯ ವಿನಂತಿ.